ಸರಿ. ಅಂದ್ರೆ ನೀವ್ ಹೇಳೋದ್ ನೋಡಿದ್ರೆ ಈ ಸಿನಿಮಾದ ಸೂತ್ರಧಾರಿ ಚಂದನ್ ಸರ್ ಇರ್ಬೋದೇನೋ. ಹ್ಮ್ ಅಲ್ಲ, ನಿಜವಾದ ಸೂತ್ರಧಾರಿ ಅವರೇ. ಯಾಕೆಂದ್ರೆ ಸಿನಿಮಾದಲ್ಲಿ ಹೀರೋ ಅವರೇ ಅಲ್ವಾ? ಇಲ್ಲ ನಮಗೆ ನಿಜ ಸೂತ್ರಧಾರಿ ನವರಸನ್ ಸರ್ ಅವತ್ತೇ ಅಲ್ಲ. ಬಂಡವಾಳ ಹಾಕಿದ್ರು. ಅಯ್ಯೋ ನೋಡಿ. ಸರ್ ಇವಾಗ ಈ ಸೂತ್ರಧಾರಿಗೆ ಸರ್ ಯಾಕಂದ್ರೆ ರ್ಯಾಪರ್ ಆಗಿರೋಂಥವ್ರು ಈಗ ಈ ಪೊಲೀಸ್ ಕ್ಯಾರೆಕ್ಟರ್ನ ಇವ್ರ ಕಡೆಯಿಂದ ಮಾಡಿಸ್ಬೇಕು ಅನ್ನೋದು ಆಕ್ಚುಲಿ ಅದೇ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ನಿಮ್ ತಲೆಗೆ ಬಂದಿರೋದು, ಇವರನ್ನ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ಸೋದು ಸರ್ ಆ ತರ. ಆಗ್ಲಿ ಆಗ್ಲಿ ಸೊ ಹಾಗಿರುವಾಗ ನಿಮ್ಗೆ ಇವರನ್ನ ಕ್ಯಾರೆಕ್ಟರ್ ಮಾಡಿಸ್ಬೇಕಂತ ಅನ್ಸಿದ್ದು ಯಾಕೆ, ಹೇಗೆ? ಅಂದ್ರೆ ಚಂದನ್ ಅವ್ರನ್ನ ನಾನು ಇದಕ್ಕೆ ಮುಂಚೆ ಹೇಳಿದ್ನಲ್ಲ, ಒಂದು 2-3 ಈವೆಂಟ್ಸ್ ಅಲ್ಲಿ ಮಾತ್ರ ಮೀಟ್ ಆಗಿದ್ದೆ. ಬಟ್ ನನಗೆ ಈ ಕತೆ ಕಿರಣ್ ಹೇಳಿದಾಗ ಎಲ್ಲ ರೆಡಿ ಮಾಡ್ಕೊಂಡು ಕತೆ ಎಲ್ಲ ಫುಲ್ ರೆಡಿ ಆಯ್ತು. ರೆಡಿ ಆದಾಗ ಬೇರೆ ಯಾವುದೋ ಒಂದು ಹೀರೋ ಮೈಂಡ್ ಅಲ್ಲಿ ಇತ್ತು, ಇವ್ರು ಮಾಡ್ಬೋದು, ಈ ತರ ಮಾಡ್ಬೋದು ಅಂತ ಅನ್ಕೊಂತಾ ಇದ್ವಿ. ಬಟ್ ಅಂತಿದ್ದಾಗ ನಮ್ಮ ಸ್ನೇಹಿತರೊಬ್ರು ಇಂಟ್ರೊಡ್ಯೂಸ್ ಮಾಡಿದ್ರೆ ಅವ್ರದ್ದು ಒಂದು ಟೀಸರ್ ಅಂತ ಎಲ್ರ ಕೈಲಿ ಕಾಲ ಅಂತ ಸಿನಿಮಾದು ಒಂದು ಚಿಕ್ಕ ಟೀಸರ್ ಬಿಟ್ಟಿದ್ರು. ಅದರಲ್ಲಿ ಊರ್ ಬಾಗ್ಲು ಟೀ ಸ್ಟಾಲ್ ಅಂತ ಇತ್ತು, ಆಯ್ತಾ. ಅದು ನೋಡಿದಾಗ ನನಗೆ ಡಿಫ್ರೆಂಟ್ ಆಗಿ ಅನಿಸ್ತು, ಚಂದನ್ ಅವ್ರು ಇಷ್ಟೊಂದು ಡಿಫ್ರೆಂಟ್ ಆಗಿದಾರಲ್ವಾ ಅಂತ ಅನ್ಕೊಂಡ್ ಆಮೇಲೆ ಅವ್ರಿಗೆ ಕೇಳಿದೆ, ಹೆಂಗೆ ಸರ್ ನಿಮ್ಮ ಚಂದನ್ ಅವ್ರೆ, ಹೆಂಗೆ ಈ ಕೋಪರೇಟ್ ಎಲ್ಲ ಚೆನ್ನಾಗಿ ಮಾಡ್ತಾರಾ, ಹೆಂಗೆ ಏನು ಅಂತೆಲ್ಲ ಕೇಳಿದೆ. ಏನ್ ಸರ್ ಹಂಗೆ ಕೇಳ್ತಿದ್ದೀರಾ, ಹೀರೋ ಸರ್ ಅವರು. ಎಲ್ಲ ಸರ್ ನಿಮ್ ಹೀರೋನೇ, ಕರೆಕ್ಟ್ ಟೈಮಿಗೆ ಬರ್ತಾರ ಆ ತರ ವಿಷಯದಲ್ಲಿ ಕೇಳ್ತಾ ಇದೀನಿ, ಹೇಳಿ ಯಾವ ತರ ಏನು ಅಂದ್ರೆ ಅವ್ರು ಹೇಳಿದ್ರು, ನೀನು ನಿಜ ಹೇಳ್ತೀನಿ, ಮಗುವನ್ನ ಹ್ಯಾಂಡಲ್ ಮಾಡ್ದಂಗೆ ಅವ್ರನ್ನ ಹ್ಯಾಂಡಲ್ ಮಾಡೋದು. ಒಂದು ದಿವಸ ಒಂದು ಚಿಕ್ಕ ತೊಂದರೆ ನಮಗೆ ಕೊಟ್ಟಿಲ್ಲ, 100% ನೀವು ಮಾಡಿ. ಇವತ್ತೇ ನಾನು ಮಾತಾಡ್ತೀನಿ ಅಂತ ಮಾತಾಡಿ ನೆಕ್ಸ್ಟ್ ಡೇನೆ ಕನೆಕ್ಟ್ ಮಾಡಿ ಶರ್ಟನ್ ಒಟ್ಟು ಮೀಟಿಂಗ್ ಕೊಟ್ಟು, ಆ ಮೀಟಿಂಗ್ ಹೋದಾಗ ನನ್ನ ಮೈಂಡ್ ಸೆಟ್ ಅಲ್ಲಿ ಇವ್ರು ರ್ಯಾಪರ್ ಗೀಪರ್ ಅಂತ ಇವ್ರಲ್ಲ, ಯಾಕಂದ್ರೆ ಮೀಟ್ ಆಗಿದ್ದೆ. ಅವ್ರು ಆಯ್ತು ಹಾ ಓಕೆ ಅಷ್ಟೇ ಮಾತಾಡ್ತಿದ್ದು, ಅದ್ಮೇಲೆ ಒಂದು ಮಾತು ಬರಲ್ಲ. ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಹಿಂಗೆ ನೋಡೋಣ ಬಿಡು ಒಂದ್ಸತಿ ಮೀಟ್ ಆಗೋಣ ಅಂತ ಹೇಳಿ ಹೋದೆ. ಕುತ್ಕೊಂಡು ಒಂದು ಕಾಫಿ ಕುಡಿದ್ವಿ, ಮಾತಾಡ್ತಾ 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 ತುಂಬಾ ಜೆಲ್ ಆದ್ರು. ನಾನು ಅನ್ಕೊಂಡಿದ್ದೆ ಬೇರೆ, ಈ ವ್ಯಕ್ತಿ ಇರೋದೇ ಬೇರೆ ಅನ್ನೋ ತರ ಅನಿಸ್ತು. ತುಂಬಾ ಅವರು ನಮ್ಮ ಫ್ರೆಂಡ್ ಸ್ನೇಹಿತರು ಏನ್ ಹೇಳಿದ್ರು ಅದೆಲ್ಲ ಇವರಲ್ಲಿ ಅಲ್ಲಿ ಒಂದು ಟೀ ಕುಡಿಯುವಂತ ಟೈಮಲ್ಲಿ ಆಯ್ತು. ನಾನು ಅಲ್ಲೇ ಕತೆ ಹೇಳಿದೆ, ಲೈನ್ ಹೇಳಿದೆ, ಬ್ರೋ ಹಿಂಗೆ ಅನ್ಕೊಂಡಿದ್ದೀನಿ, ನೀವು ಓಕೆ ಅಂತ ಮಾಡೋಣ ಅಂತ. ಇವರು ಪೊಲೀಸ್ ಕ್ಯಾರೆಕ್ಟರ್, ಇವ್ರು ತುಂಬ ಟಫ್ ಅನ್ಸುತ್ತೆ, ನಾನು ಬೇರೆ ದಪ್ಪ ಇದ್ದೀನಿ, ಹೆಂಗೆ ಏನು ಇಲ್ಲ ಬ್ರೋ, ನೀವು ಓಕೆ ಅಂದರೆ ಒಂದು ನೈಟ್ ಟೈಮ್ ಕೊಡಿ, ಬೆಳಿಗ್ಗೆ ಮಾತಾಡೋಣ ಅಂತೇಳಿ ಇದು ಮಾಡಿದ್ರು. ಬೆಳಗ್ಗೆ ಅವರು ಆಫೀಸಿಗೆ ಬಂದರು, ಮಾಡೋಣ ಏನು ಮಾಡ್ಬೇಕು ಹೇಳಿ. ಸಣ್ಣ ಆಗ್ಬಿಟ್ಟು ಫುಲ್ ಡಯೆಟ್ಟು ಕಟ್ಸು ಅವರೇ, ನಾನು ಹಿಂಗೆ ಹಾಕ್ತೀನಿ, ಹಿಂಗೆಲ್ಲ ಮಾಡ್ತೀನಿ ಕ್ಯಾರೆಕ್ಟರ್. ಅಂದರೆ ಇವಾಗ ಒಬ್ಬ ಡೈರೆಕ್ಟರ್ ನಾವು ಹೇಳ್ಬೋದು ಹಿಂಗೆ ಮಾಡಿ ಅಂತ, ಬಟ್ ಆರ್ಟಿಸ್ಟ್ಗಳು ಕೋಪರೇಟ್ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಒಂದು ಸಣ್ಣ ದಪ್ಪ ಆಗೋದು ಇದೆಲ್ಲ ತುಂಬಾ ಕಷ್ಟದ ವಿಷಯ. ಯಾಕಂದ್ರೆ ಅವ್ರದ್ದು ಎಲ್ಲ ಡೈಲಿ ರೊಟೀನೇ ಬಿಟ್ಬಿಡ್ಬೇಕು. ದಿನಕ್ಕೆ ಒಂದೇ ಮೀಲ್ ತಿಂತಾ ಇದ್ದು, ಒಂದು ಮೀಲ್ ಬಿಟ್ಟು ಬೇರೆ ಇನ್ನೇನು ತಿಂತಿರಲ್ಲ. ಆ ಥರ ಫುಲ್ ಟೋಟ್ಲಿ 45-50 ಡೇಸ್ ಅಲ್ಲಿ 12 kg ಕಟ್ ಡೌನ್ ಮಾಡಿ, 12-13 kg ಕಟ್ ಡೌನ್ ಮಾಡಿ, ಈಗ ನೋಡಿ ಬ್ರೋ ಅಂತ ಬರೋರು 15 ಒಂದ್ಸತಿ ಆಫೀಸ್ ಡಿಸ್ಕಷನ್ ಬರೋರು ಅಷ್ಟೇ. ಚೆಕ್ 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 ಅಂತ ಆಗೋಯ್ತು. ಇಮಿಡಿಯೇಟ್ ಪೊಲೀಸ್ ಕಾಸ್ಟ್ಯೂಮ್ಸ್ ಹಾಕಿ ಫೋಟೋಶೂಟ್ ಮಾಡಿ ತಗೊಳ್ಳಿ ಸ್ಟಾರ್ಟ್ ಸಿನಿಮಾ. ಮ್ಯಾಮ್ ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ಹೇಳಿದ್ರು ಚಂದನ್ ಸರ್ನ ಮಗು ತರ ಹ್ಯಾಂಡಲ್ ಮಾಡ್ಬೋದು ಅಂತ. ಸೀರಿಯಸ್ಲಿ ಸೆಟಲ್ ಮಗು ತರ ಇರ್ತಿದ್ರಾ ಹೇಗೆ? ಹಾಲನ್ನು ಕುಡಿತಿರ್ಲಿಲ್ಲ ಅಷ್ಟೇ. ನಾನು ಅಷ್ಟೊಂದು ಅಬ್ಸರ್ವ್ ಅಲ್ಲ, ಅವ್ರು ನೋಡ್ತಾ ಇದ್ದಾರೆ ನಿಮ್ಮನ್ನ, ಏನ್ ಹೇಳ್ತಾರೆ ಅಂತ. ಅದ ನೋಡ್ತಾ ಇದೀನಿ. ಯಾವುದು ಅಲ್ವಾ? ಇಲ್ಲ ಇರ್ತಾ ಇದ್ರು, ಹಾಗೆ ಸೆಟಲ್ ಇರ್ತಾ ಇದ್ರು ಸರ್ ಹೇಳ್ದಾಗೇನೆ. ಅಂದ್ರೆ ಅವ್ರಾಯ್ತು, ಅವ್ರ ಕೆಲಸ ಆಯ್ತು. ನವರಸನ್ ಸರ್ ಜೊತೆ ಇರೋದ್ರಿಂದ, ಸೊ ನವರಸನ್ ಸರ್ ಆಗಿರ್ಲಿ, ಡೈರೆಕ್ಟರ್ ಸರ್ ಕತೆ ಏನ್ ಹೇಳ್ತಾರೆ, ಇವಾಗ ಏನ್ ನೆಕ್ಸ್ಟ್ ಕ್ಯಾರೆಕ್ಟರ್ ಇದೆ ಅಂದಾಗ ಅದಕ್ಕೆ ಇನ್ವಾಲ್ವ್ ಆಗ್ತಾ ಇತ್ತು. ಯಾಕಂದ್ರೆ ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ನಾವು ನಮ್ಮನ್ನ ಪ್ರೂವ್ ಮಾಡ್ಕೋಬೇಕು ಅಲ್ವಾ. ಸುಮ್ಮನೆ ಬಂದ್ವಿ ಮಾಡಿಸಿ ಹೋದ್ವಿ ಅಂತ ಅನ್ನೋದಕ್ಕಿಂತ ನಮ್ಮನ್ನ ನಾವು ಇಲ್ಲಿ ಪ್ರೂವ್ ಮಾಡ್ಕೊಂಡ್ರೆ ಬರೋದು. ಆ ವಿಷಯದಲ್ಲಿ ಚಂದನ್ ಎಲ್ಲೂ ಬಿಟ್ಕೊಟ್ಟಿಲ್ಲ. ಎಲ್ಲ ಫಸ್ಟ್ ಡೇನೆ ನಾನು ತಬಲಾ ನಾಣಿ ಸರ್ ಇದ್ವಿ, ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ಸ್ ಕೈಲಿ, ಆಮೇಲೆ ತಬಲಾ ನಾಣಿ ಸರ್ ಕೈಲೆಲ್ಲ ಶಬಾಷ್ ಅಂದ್ಕೊಂಡ್ಬಿಟ್ರು. ಸರ್ ಎಲ್ಲ ಚಪ್ಪಾಳೆ ತಟ್ಟಿದ್ವಿ, ಏನು ಇಷ್ಟೊಂದು ಚೆನ್ನಾಗಿ ಮಾಡ್ತಾ ಇದ್ದೀರಾ, ದೊಡ್ಡ ದೊಡ್ಡ ಡೈಲಾಗಲ್ಲೆಲ್ಲ ಇತ್ತು, ಚೆನ್ನಾಗಿ ಮಾಡಿದ್ರು. ಫಸ್ಟ್ ಡೇನೆ ಸೂಪರ್ ಮಾಡ್ತಾರಪ್ಪ ಅಂತ ಅನ್ಸೇ ಬಿಟ್ರು. ಸೊ ಹಾಗಿದ್ದಾಗ ನಾವು ಹೇಗೆ ಕೊಡ್ತೀವಿ ಅನ್ನೋದ್ರ ಮೇಲೆ ಡೈರೆಕ್ಟ್ರು ಮತ್ತೆ ಎಲ್ಲ ಪ್ರೊಡ್ಯೂಸರ್ಸ್ ಇಡೀ ಟೀಮು ಬೇರೆ ಏನೋ ಎಕ್ಸ್ಟ್ರಾ ಇವ್ರ ಕೈಯಿಂದ ಇನ್ನೂ ಆ್ಯಕ್ಟಿಂಗ್ ತೆಗಿಸ್ಬೋದು ಅಂತ ಅವ್ರ ಮೈಂಡಲ್ಲಿ ಬರುತ್ತೆ. ಸೊ ಮಗು ಥರನೇ ಕೋಆಪ್ರೇಟ್ ಮಾಡಿದ್ರು. ಮಗು ಮಗು ನನ್ ಯಾಕೆ ಮಗು ಅಂದ್ರೆ ಮಗು ತರ, ಮಗು ಅಲ್ಲ ತರ ಅಂದ್ರೆ ಸಾಫ್ಟ್ ಆಗಿ ಬಂದು ಸಾಫ್ಟ್ ಆಗಿದ್ದು ಸಾಫ್ಟ್ ಆಗಿ ಹೋಗ್ತಿದ್ವಿ. ಬರೀ ಮಕ್ಳು ಹಠ ಮಾಡ್ತಾವಲ್ಲ, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ನಾನು ಹಂಗೆಲ್ಲ ಹಠ ಮಾಡಲ್ವಲ್ಲ. ಒಳ್ಳೆ ಮಗು, ಒಳ್ಳೆ ಮಗು, ಡಿಸೆಂಟ್, ಒಳ್ಳೆ ಮಗು, ಡಿಸೈನ್ ಮಗು. ಡಿಸೆಂಟ್. ಹಾಲು ಕುಡಿತಿರ್ಲಿಲ್ಲ ಅಷ್ಟೇ. ಸರ್ ಇವಾಗ ನಿಮ್ಮ ಫ್ಯಾನ್ಸ್ ರ್ಯಾಪರ್ ಆಗಿ ನೋಡಿದಂಥವ್ರು ಇವಾಗ ಸೂತ್ರಧಾರಿಯಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ. ಸೊ ಇದನ್ನ ಬಂದು ನಿಮ್ಮ ಫ್ಯಾನ್ಸ್ ಇದನ್ನು ತಗೊಳ್ಬೇಕು, ಈ ಪಾತ್ರದಲ್ಲೂ ನನ್ನ ನೋಡ್ಬೇಕು ಅನ್ನೋದಾದ್ರೆ ಸ್ಟ್ರಾಂಗ್ ಪಾಯಿಂಟ್ ಏನಿರ್ಬೋದು ಸರ್?
ಈ ಸಸ್ಪೆನ್ಸ್ ಥ್ರಿಲ್ಲರಿಗೆ ಬೇಕಾಗಿರುವಂತ ಫಸ್ಟ್ ಆಫ್ ಆಲ್ ಕತೆ ಏನಿದೆ ಅದೇ ಮೇನ್. ಆಕ್ಚುಲಿ ನಾವು ಆಕ್ಟ್ ಮಾಡಿದೀವಿ, ಇನ್ನೊಬ್ರು ಆಕ್ಟ್ ಮಾಡಿದೀವಿ, ಅದೇನಿಲ್ಲ. ಮೇನ್ ಕತೆ ಇದೆಯಲ್ಲ, ಅದಕ್ಕೆ ನಾವೆಲ್ಲ ಪಾತ್ರ ಮಾಡಿದೀವಿ ಅಷ್ಟೇನೆ. ಸೊ ಆ ಕತೆ ತುಂಬಾ ಗ್ರಿಪ್ಪಿಂಗ್ ಆಗಿದೆ. ಮಾಡಿರೋ ಆರ್ಟಿಸ್ಟ್ಗಳೆಲ್ಲ ಅವ್ರವ್ರ ಪಾತ್ರ ಸೂಪರ್ ಆಗಿ ಮಾಡಿದ್ದಾರೆ. ಯಾರ ಪಾತ್ರನೂ ಬೋರ್ ಆಗಲ್ಲ. ಅನ್ವಾಂಟೆಡ್ ಕ್ಯಾರೆಕ್ಟರ್ಗಳಿಲ್ಲ. ಸುಮ್ಮನೆ 10 ಜನ ವಿಲನ್ಗಳು ಯೂಶುವಲಿ ಹಂಗಾಗುತ್ತೆ. ಸುಮ್ಮನೆ ವಿಲನ್ಗಳು ಬರ್ತಾನೆ ಇರ್ತಾರೆ ಒಂದೊಂದು ಸಿನಿಮಾಗಳಲ್ಲಿ. ಏನಕ್ಕೆ ಬರ್ತಾರೆ, ಯಾಕೆ ಬರ್ತಾರೆ ಅಂತಾನೆ ಗೊತ್ತಾಗಲ್ಲ. ಸೊ ಆ ಥರದ್ದೆಲ್ಲ ಒಂದು ನಾನ್ ಸೆನ್ಸ್ ಏನೂ ಇಲ್ಲ. ಸೊ ಒಂದು 2 ಅವರಲ್ಲಿ ನಿಮಗೆ ಗೊತ್ತೇ ಆಗಲ್ಲ 2 hours ಹೆಂಗ್ ಪಾಸ್ ಆಗುತ್ತೆ ಅನ್ನೋದಂತೂ ಗೊತ್ತಾಗಲ್ಲ. ಒಂದ್ಸಲ ಸಿನಿಮಾ ಸ್ಟಾರ್ಟ್ ಮಾಡಿದ್ರೆ ಎಲ್ಲೂ ಬೋರ್ ಆಗಲ್ಲ. ಸೊ ಹಾಗಾಗಿ ಖಂಡಿತವಾಗ್ಲೂ ಸೂತ್ರಧಾರಿ ಸಿನಿಮಾ ಇಸ್ ವರ್ತ್ ವಾಚಿಂಗ್ ಮೂವಿ ಅಂತ. ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಬಂದು ಈ ತರ ಕ್ಯಾರೆಕ್ಟರ್ನ ನೀವು ಮಾಡಬೇಕು ಅಂದಾಗ ಆ ಸೆಕೆಂಡ್ ಅಲ್ಲಿ ನಿಮ್ ತಲೆಯಲ್ಲಿ ಏನು ಓಡ್ತಾ ಇತ್ತು, ಈ ಕ್ಯಾರೆಕ್ಟರ್ ಬೇಕಾ ಅಂತ ಅನಿಸ್ತು. ಪೊಲೀಸ್ ಕ್ಯಾರೆಕ್ಟರ್ ಫಸ್ಟ್ ಆಫ್ ಆಲ್ ನಂಗೆ ಇಷ್ಟ ಇಲ್ಲ ಪೊಲೀಸ್ ಕ್ಯಾರೆಕ್ಟರ್ ಮಾಡಕ್ಕೆ. ಬಟ್ ಇವ್ರ ಕತೆ ಎಲ್ಲ ಹೇಳಿ ಮತ್ತೆ ನನ್ಗೆ ಅದ್ರ ಬಗ್ಗೆ ಇಂಪ್ರೆಷನ್ ಚೇಂಜ್ ಮಾಡೋದು ಪೊಲೀಸ್ ಕ್ಯಾರೆಕ್ಟರ್ ಬಗ್ಗೆ. ಪೊಲೀಸ್ ಅಂದ್ರೆ ಅದೇ ತಪ್ಪು ಮಾಡಿದ್ರೆ ಭಯ ಆಗುತ್ತೆ, ತಪ್ಪು ಮಾಡೋದಿಲ್ಲ ಅಂದ್ರೆ ಏನಕ್ಕೆ ಭಯ ಆಗುತ್ತೆ. ಮತ್ತೆ ಇಷ್ಟ ಇಲ್ಲ ಅಂತ ಹೇಳಿದ್ರಿ, ಅದು ಯಾಕೆ ಅಂತ? ಅಂದ್ರೆ ಅದು ರೆಡಿ ಆಗ್ಬೇಕಲ್ಲ, ಅವ್ರು ದಪ್ಪ ಇದ್ರು ಅವರು, ಮತ್ತೆ ಆ ಕ್ಯಾರೆಕ್ಟರ್ಗೆ ಅಂದ್ರೆ ಕಜೋಲ್ ಮಾಡೋದು ತುಂಬಾ ಅದೊಂದೇ ವಿಷಯ ಇರಲ್ಲ ಸರ್. ಇಷ್ಟನೇ ಇಲ್ಲ ಅಂದ್ರೆ ಏನು? ಅಲ್ಲ, ಇಷ್ಟ ಇಲ್ಲ ಅಂದ್ರೆ ಮಗುವಿಂದ ಪೊಲೀಸ್ ಆಗ್ಬೇಕು ಅನ್ನೋ ಆಸೆ ಇತ್ತು. ಇಲ್ಲ ಪೊಲೀಸ್ ಆಗೋ ಆಸೆ ಇದೆ, ವಿವರಣ ಇಲ್ಲ ನನ್ಗೆ. ಅಂದ್ರೆ ನಾನು ಚಿಲ್ ಪರ್ಸನ್, ಮಜಾ, ಎಂಟರ್ಟೈನಿಂಗ್, ಜಾಲಿ ಆತರ. ಪೊಲೀಸ್ ಜಾಲಿ ಇಲ್ವಲ್ಲ. ಪೊಲೀಸ್ ಪ್ಲೇ ಬಾಯ್ ತರ ಏನಾದ್ರೂ ಬಂದ್ರೆ ಒಪ್ಕೊಂಡ್ಬಿಡೋರು, ಸಡನ್ ಆಗಿ ಸರ್ ಪೊಲೀಸ್ ಅಂದ್ಬಿಟ್ರಲ್ಲ. ಪೊಲೀಸ್ ಅಂದ್ರೆ ಸ್ಟ್ರಿಕ್ಟ್ ಆಗಿರ್ಬೇಕು, ಕೋಪ ಮಾಡ್ಕೋಬೇಕು, ಯಾವಾಗ್ಲೂ ಕೋಪದಲ್ಲಿರ್ಬೇಕು. ಸೊ ಅದು ಆ ತರ. ಸೊ ಅದೇ ನನಗೇನ್ ಬೇಡ ಅನ್ಕೊಂಡಿದೆ ಅದೇ ಬಂತು ನನಗೆ. ಸೊ ಆಮೇಲೆ ಅದನ್ನ ಚಾಲೆಂಜ್ ಆಗಿ ತಗೊಂಡ್ ಮಾಡಿರೋದಷ್ಟೇ ಕ್ಯಾರೆಕ್ಟರ್. ಅಲ್ಲ ಸರ್, ಹೇಗಿದ್ರು ಸಾಫ್ಟ್ ಆಗಿದ್ರಿ, ನೀವಂತೂ ಜಾಲಿ ಚಿಲ್ ಮಾಡ್ಕೊಂಡು ಆತರ ಅಲ್ಲ ಅಲ್ವಾ? So ಹೌದು. ಹಾಗಿರುವಾಗ ಈ ಕ್ಯಾರೆಕ್ಟರ್ ನಿಮ್ಗೆ ಅಷ್ಟು ಟಫ್ ಅನ್ಸಿರಲ್ಲ? ನನಗ್ ಜಾಲಿ ಅಂದ್ರೆ ಇಷ್ಟ. ನನ್ಗೆ ನನ್ ಸಾಂಗ್ಗಳು ನೋಡಿದಿರ, ನಾನು ಎಷ್ಟು ಹೌದು. ನಮ್ ಸಾಂಗ್ ಎಲ್ಲ ಮಜವಾಗಿರುತ್ತಪ್ಪ. ಫನ್, ಕಾಮಿಡಿ, ಹ್ಯೂಮರ್ ಹಂಗಿರುತ್ತೆ. ಆಮೇಲೆ ಈ ಕ್ಯಾರೆಕ್ಟರ್ಗೆ ಒಪ್ಕೊಳ್ಳೋಕ್ ಕಾರಣನೂ ಇದ್ರಲ್ಲಿ ಸ್ವಲ್ಪ ಪೊಲೀಸ್ ಆಕ್ಚುಲಿ ಕೂಲ್ ಆಗಿರ್ತಾನೆ. ಅಂದ್ರೆ ಒಂದ್ ಸ್ವಲ್ಪ ನಾಟಿನೆಸ್ ಇರುತ್ತೆ. ಅದು ಸಾಂಗ್ ಅಲ್ಲಿ ಗೊತ್ತಾಗುತ್ತೆ. ಪೊಲೀಸ್ ಸಾಂಗ್ ಅಂತ ಬಂದಾಗ ಕಂಪ್ಲೀಟ್ ಆಗಿ ನಾವು ರ್ಯಾಪರ್ ಚಂದನ್ ಶೆಟ್ಟಿ ಸರ್ನೇ ನೋಡ್ಬೋದು ಸಾಂಗ್ಸ್ ಅಂತ ಬಂದಾಗ. ಸೊ ಟ್ರೈಲರ್ ಅಲ್ಲಿ ಅಂತ ಬಂದಾಗ ಸ್ಟ್ರಿಕ್ಟ್ ಪೊಲೀಸ್, 2 ತರ ವೇರಿಯೇಷನ್ಸ್ ಇದೆ. ಸೊ ನಿಮ್ಮ ಪಾತ್ರ ನೋಡಿದಾಗ ಕರೆಕ್ಟ್. ಅದ್ರಲ್ಲಿ ನಿಮ್ಗೆ ಡ್ಯಾಶ್ ಸಾಂಗ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಫನ್ ಇದೆ ಅದರಲ್ಲಿ, ಹ್ಯೂಮರಸ್ ಆಗಿದೆ. ಟ್ರೈಲರ್ ನೋಡಿದ್ರೆ ಫುಲ್ ಸೀರಿಯಸ್ ಆಗಿದೆ. ಸೊ ಆ 2 ಎಲಿಮೆಂಟ್ಸು ಇದೆ ಸಿನಿಮಾದಲ್ಲಿ. ಸರ್ ಇವಾಗ ಅಂದ್ರೆ ಇವಾಗ ಇಷ್ಟು ಸಿನಿಮಾಗಳ ನಡುವೆ ಒಂದು ವಾರ ಅಂದ್ರೂ ಅಟ್ಲೀಸ್ಟ್ ಒಂದು 4 ಸಿನಿಮಾ ಆದ್ರೂ ರಿಲೀಸ್ ಆಗ್ತಾ ಇರುತ್ತಲ್ಲ, ಇಷ್ಟು ಸಿನಿಮಾಗಳ ಮಧ್ಯೆ ಸೂತ್ರಧಾರಿನ ಬಂದು ನೋಡ್ಬೇಕು ಆಡಿಯನ್ಸ್ ಅಂದ್ರೆ ಇವಾಗ ಸಿನಿಮಾ ನೋಡ್ಲೇಬೇಕು ಅನ್ನೋದೇನಂದ್ರೆ ನಮ್ಮ ಟ್ರೈಲರ್ ಸಿನಿಮಾದಲ್ಲಿ ಗ್ರಿಪ್ಪಿಂಗ್ ಸ್ಕ್ರೀನ್ ಇದೊಂದು ನಮ್ದು ಪ್ಲಸ್ ಪಾಯಿಂಟ್. ಪ್ಲಸ್ ಚಂದನ್ ಶೆಟ್ಟಿ ಅವ್ರನ್ನ ಇಲ್ಲಿವರೆಗೂ ಯಾರೆಲ್ಲ ಅವ್ರ ರ್ಯಾಪ್ ಸಾಂಗ್ಸ್ನ ಮತ್ತೆ ಆಲ್ಬಮ್ಸ್ನೆಲ್ಲ ಇಷ್ಟಪಟ್ಟು ನೋಡ್ತಿರೋ ಅಭಿಮಾನಿಗಳಿಗೆ ಆಗ್ಬೋದು, ನಾರ್ಮಲ್ ಕನ್ನಡ ಪ್ರೇಕ್ಷಕರಿಗೆ ಆಗಿರ್ಬೋದು, ಒಂದು ಒಳ್ಳೆ ಸಿನಿಮಾ. ಈಗ ತಮಿಳು ಮಲಯಾಳಮಲ್ಲಿ ಬಂದ್ರೆ ನಾವು ಸಬ್ಟೈಟಲ್ ಹಾಕೊಂಡು OTT ನೋಡ್ತೀವಿ, ಏನ್ ಗುರು ಸಸ್ಪೆನ್ಸ್ ಇದು, ಹಿಂಗ್ ಆಗ್ತದೆ ಇಲ್ಲ ಆಗ್ತದೆ. ಅದೇ ನಮ್ಮ ಕನ್ನಡದಲ್ಲಿ ಬಂದಾಗ, ಕನ್ನಡ ಸಿನಿಮಾಗೆ ಬಂದು ಅವ್ರು ನೋಡಿದಾಗ ಗೊತ್ತಾಗುತ್ತೆ, ಓಕೆ ನಮ್ದ್ರಲ್ಲೂ ಸ್ಟೋರಿ. ಈಗ ನಾವೇನು ಗೊತ್ತಾ, ಇವಾಗ ತುಂಬಾ ಜನದ ಪ್ರಾಬ್ಲಮ್ ಏನಿದೆ ಅಂದ್ರೆ ಎಲ್ಲರೂ ದೊಡ್ಡ ಸಿನಿಮಾ ಕಂಪೇರ್ ಮಾಡ್ತಾರೆ. ಈಗ ನಾವು ಒಂದು ಬಜೆಟ್ ಅಲ್ಲಿ ಮಾಡಿರ್ತೀವಿ ಸಿನಿಮಾ, 100 ಕೋಟಿ ಬಜೆಟ್ ಇದೆ, 5 ಕೋಟಿ ಬಜೆಟ್ ಇದೆ. ಈ ತರ ಯಾವ ಬಜೆಟ್ ಸಿನಿಮಾ ಆ ಬಜೆಟ್ ಏನು ಅಂದ್ರೆ ಮೇಕಿಂಗ್ ಕಂಪ್ಯಾರಿಸನ್ ಜಾಸ್ತಿ ಮಾಡ್ತಾರೆ. ಓ ಹಿಂಗಾಗ್ಬೇಕಾಯ್ತು ಹಂಗಾಗ್ಬೇಕಾಯ್ತು, ಈ ತರ ಮೇಕಿಂಗ್ ಕಂಪ್ಯಾರಿಸನ್ ಈ ತರದೆಲ್ಲ ಬಿಟ್ಟು ಒಂದು ಒಳ್ಳೆ ಕತೆ. ನೀವು ಮಲಯಾಳಮಲ್ಲಿ ನೋಡಿ, ಯಾವ ಮೇಕಿಂಗ್ಸ್ ಏನಿರಲ್ಲ, ಅಲ್ಲಿ ಕತೆ ಇರುತ್ತೆ. ಸಿನಿಮಾ ಹೆಂಗ್ ಹಿಡಿದು ಕುಣ್ಸತ್ತೆ ಅಂದ್ರೆ, ಗ್ರಿಪ್ಪಿಂಗ್ ಆಗಿ ಹಿಂಗ್ ಕೂತ್ಕೊಂಡ್ವಿ ಅಂದ್ರೆ ಆಟೋಮೆಟಿಕ್ ಕ್ಲೈಮ್ಯಾಕ್ಸ್ ವರ್ಗು ಏನು ವಾಟ್ ನೆಕ್ಸ್ಟ್ ಅಂತ ಹೋಗ್ತಾ ಇರುತ್ತೆ. ಅದನ್ನ ನಮ್ಮ ಕನ್ನಡದಲ್ಲಿ ಮಾಡಿದಾಗ, ನಮ್ಮ ಕನ್ನಡ ಪ್ರೇಕ್ಷಕರು ತಗೊಂಡಾಗ ಈ ತರದ್ದು ಆ ತರ ಕತೆ ಓರಿಯೆಂಟೆಡ್ ಸಿನಿಮಾ ಬರುತ್ತೆ. ಯಾಕಂದ್ರೆ ಕತೆ ಓರಿಯೆಂಟೆಡ್ ಸಿನಿಮಾ ಸೋತಿರೋ ಹಿಸ್ಟ್ರಿ ಇಲ್ಲ, ಆದ್ರೆ ಮೇಕಿಂಗ್ ಓರಿಯೆಂಟೆಡ್ ಸಿನಿಮಾ ಸೋತಿರೋ ಬೇಜಾನ್ ಉದಾಹರಣೆಗಳಿದೆ. ಸುಮ್ಮನೆ ಮೇಕಿಂಗ್ ಮೇಲೆ ದುಡ್ಡು ಹಾಕೊಂಡು ಹೋಗೋದಿಲ್ಲ, ಕತೆ ಮೇಲೆ ಕತೆ ಸ್ಟೋರಿ. ನಾವು ಇವಾಗ ನೀವು ಬಂದು ಕೂತಿದ್ರೆ ಅಂದಾಗ ಏನಾದ್ರು ಒಂದು ನಾನು ಮಾತಾಡೋವಾಗ ಇಂಟ್ರೆಸ್ಟಿಂಗ್ ಆಗಿದ್ರೆ ಸ್ವಲ್ಪ ಮುಂದೆ ಬಂದು ನೋಡ್ಕೊಳ್ತೀರ. ಏನೂ ಇಲ್ಲ ಹಂಗೆ ನಿದ್ದೆ ಮಾಡೋ ಥರ ಓದೋದು ಇದೆ. ಇಸ್ ಸಿನಿಮಾ. ಇವತ್ತು 108 ಆಪ್ಷನ್ಸ್ ಇದೆ, ಮೊಬೈಲ್ ಇದೆ, ಚೂರು ಬರೋರಿತ ಮೊಬೈಲ್ ಎತ್ಕೊಂತಾರೆ, ರೀಲ್ಸ್ ನೋಡ್ತಾರೆ. ಈ ತರ ಒಂದು ಪರಿಸ್ಥಿತಿ ಇದ್ದಾಗ ಅವ್ರನ್ನ ಆ ಮೊಬೈಲ್ ತೆಗಿದ್ದೀರಾ, ಇಂಟ್ರೆಸ್ಟಿಂಗ್ ಸ್ಕ್ರೀನ್ ಇಂಟ್ರೆಸ್ಟಿಂಗ್ ಆಗಿ ವಾಟ್ ನೆಕ್ಸ್ಟ್ ಅಂತ ಹೋಗೋ ಥರ ಎಲಿಮೆಂಟ್ಸ್ ನಮ್ಮ ಸಿನಿಮಾದಲ್ಲಿದೆ. ಅದಕ್ಕೆ May 9 ತಪ್ಪದೆ ಕರ್ನಾಟಕ ಜನತೆ ಎಲ್ಲ ಬಂದು ಸೂತ್ರಧಾರಿ ಸಿನಿಮಾನ ಥಿಯೇಟರ್ ನೋಡೋದು. ಶೋರ್. ಅಪ್ಪು ಮ್ಯಾಮ್, ಇವಾಗ ಈ ಲುಕ್ ಅನ್ನ ನೋಡಿದಾಗ ಆಕ್ಚುಲಿ ಹಿಂದೆ ಸಿನಿಮಾದಲ್ಲಿ ಇಷ್ಟು ಅಂದ್ರೆ
ನಿಮ್ಮ ಡಿಫ್ರೆಂಟ್ ಆಗಿ ಲುಕ್ಕಲ್ಲಿ ನೋಡಿದೀವಲ್ಲ, ಇದೊಂಥರ ಸಖತ್ ಕ್ಯೂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಅಷ್ಟು ಚೆನ್ನಾಗಿ ಡೈರೆಕ್ಟ್ ನಿಮ್ಮನ್ನ ತೋರಿಸಿದ್ದಾರೆ. ಈ ಸಿನಿಮಾದಲ್ಲಿ ನಿಮ್ಮ ಲುಕ್ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಇದೇ ತರ ಇರ್ಬೇಕು, ಕಾಸ್ಟ್ಯೂಮ್ ಇದೇ ತರ ಇರ್ಬೇಕು, ಅವಳ ಹೇರ್ ಸ್ಟೈಲ್ ಆಗಿರ್ಬೋದು, ಅವಳು ಮಾತಾಡೋ ಸ್ಟೈಲ್ ಆಗಿರ್ಬೋದು, ಹೀಗೆ ಅಂತ ಮೊದಲೇ ಅವರು ಯಾರು ಡೈರೆಕ್ಟರ್ ಮೊದಲು ಕತೆ ಬರೆದಿರ್ತಾರೋ ಅವತ್ತೇ ಅವರೇ ಇಮ್ಯಾಜಿನ್ ಮಾಡ್ಕೊಂಡಿರ್ತಾರೆ. ಸೊ ನನಗೆ ಇಷ್ಟು ಗ್ಲಾಮರ್ ಅಂದ್ರೆ ನಾನು ಇವಾಗ ಅಂದ್ರೆ ನನ್ನ ಹಳೆ ಸಿನಿಮಾಗಳು ಇಸ್ಕೊಂಡ್ರೆ ಇದೊಂದು ಸ್ವಲ್ಪ ಗ್ಲಾಮ್ ಆಗಿದೆ. ವಿಕ್ಟ್ರಿ 2 ಆದ್ಮೇಲೆ ಇದೇ ಮಾಡಿರೋದು ನಾನು. ಸೊ ಇದೆಲ್ಲ ಕ್ರೆಡಿಟ್ ನವರಸಂದ್ರಿಗೆ ಹೋಗ್ಬೇಕು. ಯಾಕೆಂದ್ರೆ ನನ್ನ ಇಡೀ ಟ್ರಾನ್ಸ್ಫಾರ್ಮೇಶನ್ ಅವರೇ ಹೇಳ್ತಾ ಇದ್ರು, ಆರ್ಟಿಸ್ಟ್ ಆದವರು ನೀರ್ ತರ ಅಂದ್ರೆ ಎಲ್ಲದಕ್ಕೂ ಹೊಂದ್ಕೋಬೇಕು, ಯಾವ ಕ್ಯಾರೆಕ್ಟರ್ ಕೊಟ್ಟರು ನೀನ್ ಮಾಡ್ಬೇಕು, ಅವಾಗ್ಲೇ ನೀನು ಗುರ್ಸ್ಕೊಳ್ಳೋದು ಅಂತ ಹೇಳ್ತಾ ಇದ್ರು. ಸೊ ಅದು ನನಗೆ ಪ್ಲಸ್ ಆಯ್ತು ಸಿನಿಮಾದಲ್ಲಿ, ನಾನು ಈ ತರ ಮಾಡ್ಬೇಕು ಅಂತ ಹೇಳಿ. ಸೊ ಅದನ್ನೊಂದು ಇಟ್ಕೊಂಡಾಗ ಅಷ್ಟು ಗ್ಲಾಮ್ ಆಗಿ ಇವಾಗ ಏನ್ ಕಾಣಿಸ್ತಿದ್ರು ಸೇಲರ್ ಟೀಮ್ ಇರೋ. ಸೊ ಇದೇ May 9th ಸಿನಿಮಾ ಫೈನಲ್ ರಿಲೀಸಿಗೆ ರೆಡಿ ಇದೆ. ಒಳ್ಳೆ ಅದ್ಭುತ ರೆಸ್ಪಾನ್ಸ್ ಅಂತ ಆಲ್ರೆಡಿ ನೋಡ್ತಾ ಇದೆ. ಇದೇ ತರ ರೆಸ್ಪಾನ್ಸ್ ಸಿನಿಮಾ ರಿಲೀಸ್ ಆದ್ಮೇಲೂ ಕೂಡ ಇರುತ್ತೆ ಅನ್ನೋ ಭಾವನೆ. ಸೊ ಆಡಿಯನ್ಸಿಗೆ ಏನ್ ಹೇಳ್ತೀರಾ? ಹೇಳಿ. May 9 ಸೂತ್ರಧಾರಿ ಸಿನಿಮಾ ಥಿಯೇಟರ್ಗಳಲ್ಲಿ ಬಂದು ನಿಮ್ಮನ್ನ ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾ ಆಗಿರುತ್ತೆ. ಮಿಸ್ ಮಾಡ್ದಂಗೆ ನಿಮ್ಮ ಅಕ್ಕಪಕ್ಕ ಇರೋ ಥಿಯೇಟರ್ಗಳಿಗೆ ಹೋಗಿ ಕನ್ನಡ ಸಿನಿಮಾ ನೋಡಿ. ನಮ್ಮ ಚಂದನ್ ಶೆಟ್ಟಿ ಅವರು ಮೊದಲನೇ ಸಿನಿಮಾ ನಾಯಕ ನಟನಾಗಿ ಇಂಟ್ರೊಡ್ಯೂಸ್ ಆಗ್ತಾ ಇರೋದು. ಕಿರಣ್ ಕುಮಾರ್ ಅವರು ಮೊದಲನೇ ನಿರ್ದೇಶನ. ಯಾಕಂದರೆ ಮೊದಲನೇ ಸ್ಟೆಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲರ ಲೈಫಲ್ಲೂ. ಆ ಒಂದು ಸ್ಟೆಪ್ಪು ನಿಮ್ಮ ಕಡೆಯಿಂದ ನೀವು ತಗೊಳ್ಳೋ ಒಂದೊಂದು ಟಿಕೆಟು ಅವ್ರ ಲೈಫಲ್ಲಿ ನೆಕ್ಸ್ಟ್ ಒಂದೊಂದು ಸ್ಟೆಪ್ ಆಗಿ ಬೆಳಿಬೇಕು. ದಯವಿಟ್ಟು ಎಲ್ಲರೂ ಬಂದು ಸೂತ್ರಧಾರಿ ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ. May 9 ಮರಿಬೇಡಿ. ಥ್ಯಾಂಕ್ ಯು. May 9 ಸೂತ್ರಧಾರಿ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಬನ್ನಿ, ಶುಕ್ರವಾರನೇ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ಲರೂ May 9 ಸೂತ್ರಧಾರಿ ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾ SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.